ಹಲೋ ಎಲ್ರಿಗೂ ನಮಸ್ಕಾರ. ನಾನು ಬಂದಾಯ್ತು ಒಂದಷ್ಟು ಗಾಸಿಪ್ಗಳನ್ನ ತಂದಾಯ್ತು. ಸೊ ಗಾಸಿಪ್ ಮಾಡಕ್ಕೆ ನಾನು ಒಬ್ಳೇ ಇದ್ರೆ ಸಾಕಾಗಲ್ಲ ಅಲ್ಲ, ನನ್ನ ಜೊತೆ ಇನ್ನೊಬ್ರು ಇರಲೇಬೇಕು. ಸೊ ಎಂದಿನಂತೆ ನನ್ನ ಜೊತೆಗೆ ನಮ್ಮ ಗುಂಡಿ ಇದ್ದಾಳೆ. ಹಾಯ್ ಗುಂಡಿ. ಹಾಯ್ ಗುಂಡಿ. ಹಾಯ್, ಏನ್ ಸಮಾಚಾರ ಇವತ್ತು? ಇದೆ ಬೇಜಾನ್ ಸಮಾಚಾರಗಳಿದಾವೆ. ಯಾವಾಗ್ಲೂ ಇದ್ದಿದ್ದೆ ಅಂತೀಯ? ಯಾವಾಗ್ಲೂ ಇದ್ದಿದ್ದೆ ದಿನ. ಆದ್ರೂ ಹೊಸದಾಗಿ ಗಾಸಿಪ್ ತರೋದು ನಮ್ ವಿಶೇಷ. ಹೌದು, ಹೊಸದಾಗಿ ಒಂದಷ್ಟು ಗಾಸಿಪ್ಗಳನ್ನ ನೀನು ತಂದಿದ್ಯಾ ತಾನೆ? ನೋಡು, ನೆನ್ನೆ ನಾನು ಸಿಕ್ಕಾಪಟ್ಟೆ ಗಾಸಿಪ್ಗಳನ್ನ ಕೊಟ್ಟಿದ್ದೀನಿ, ಇವತ್ ನೀನ್ ಕೊಡ್ಬೇಕಾಯ್ತಾ? ಆದ್ರೆ ನೀನ್ ಸೀನಿಯರ್ ಅಲ್ವಾ ಗಾಸಿಪ್ ಕೊಡೋದ್ರಲ್ಲಿ? ನೋಡಿದ್ರ ನಮ್ ಗುಂಡಿನ ಹಿಂಗ್ ಡೈಲಾಗ್ ಹೊಡೆದುನೆ ನನಗೆ ಸಾಯಿಸ್ತಿರ್ತಾಳೆ ಯಾವಾಗ್ಲೂ. ನೀವೇ ಇವತ್ತೊಂದು ಗಾಸಿಪ್ ಇದೆ. ಒಂದ್ ಆಂಟಿನ ಲವ್ ಮಾಡಿ, ಆಂಟಿನ್ ಲವ್ ಮಾಡಿರೋದು ಒಂದ್ ಹುಡುಗ. ಆಂಟಿನ್ ಲವ್ ಮಾಡಿ ಏನೇನೆಲ್ಲ ಪಜ್ಜೀತಿ ಪಟ್ಟವನ್ ಗೊತ್ತಾ? ವಾಟ್ಸ್ ರಾಂಗ್ ವಿತ್ ಹಿಮ್? ಅದೇನೆ, ಆಂಟಿನಾ ಹುಡುಗ? ಓಕೆ, ಆಂಟಿನ್ ಲವ್ ಮಾಡಿದಾನೆ, ಬೇರೆ ಯಾರು ಸಿಕ್ಕಿಲ್ವಾ ಅಂತ. ಆಕ್ಚುಲಿ ನಾನು ನೋಡ್ತಿದ್ದೆ ಎಲ್ಲಾ ಕಡೆ, ಆಯ್ತಾ? ಈಗ ಹುಡುಗರು ಆಂಟಿ ಲವರ್ಸ್ ಆಗ್ಬಿಟ್ಟಿದಾರಂತೆ. ಹೌದು ಕಣೆ. ಯಾಕಂಗೆ? ಅದೇನ್ ನೋಡ್ತಾರೋ ಆಂಟಿನಲ್ಲಿ ಗೊತ್ತಿಲ್ಲ. ಅಷ್ಟು ಜನ, ಸಿಕ್ಕಾಬಟ್ಟೆ ಜನ ಈಗ ಆಂಟಿನ್ ಹಿಂದೆ ಹೋಗಿರೋದು ನೋಡಿರ್ತೀಯಲ್ವಾ ನೀನ್ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಮಾಡ್ಕೊಂಡು, ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ ಮಾಡ್ಕೊಂಡು, ಈಗಂತರೂ ಸೋಷಿಯಲ್ ಮೀಡಿಯಾ ಟ್ರೆಂಡು. ಅಲ್ಲಿ ಇಲ್ಲಿ ಯಾರೇನ್ ಈಗ ಏನ್ ಗೊತ್ತೇನೆ, ಇನ್ನೊಂದು ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಫೋಟೋಸ್ ಹಾಕಿರ್ತಾರೆ, ಡೈರೆಕ್ಟ್ ಆಗಿ ನೋಡಕ್ ಒಂಥರ ಇರ್ತಾರೆ, ಡೈರೆಕ್ಟ್ ಆಗಿ ಆಂಟಿ ತರ ಇರ್ಬೋದು, ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋ ಫೋಟೋಸ್ ನೋಡಿರ್ತೀಯ ನೀನು? ಹುಡುಗಿರ್ ತರ ಇರ್ತಾರೆ, ಮೇಕಪ್. ಅದೇ ರೀತಿ ಇಲ್ಲಿ ಒಂದ್ ಆಂಟಿ ಕತೆ. ಒಂದ್ ಆಂಟಿ ಅನ್ನ ಲವ್ ಮಾಡಿದಾನ ಒಂದ್ ಹುಡುಗ, ಆಯ್ತಾ? ಅದು ಎಲ್ಲಿ ನಡೆದಿರೋದು ಅಂದ್ರೆ UP ನಲ್ಲಿ, ಉತ್ತರ ಪ್ರದೇಶ ನಡೆದಿದೆ. ಸೊ ಎಲ್ಲಾ ಆಂಟಿನ್ ಲವ್ ಮಾಡ್ಯಾನ, ಅವಳಿಗೂ ಮದ್ವೆ ಆಗಿದೆ ಅಂತ ಕಣೆ. ಮದ್ವೆ ಆದ್ರೂ ಓಕೆ. ನನಗೆ ಕಾಡ್ತಿರೋ ಕ್ವಶನ್ ಏನು ಅಂದ್ರೆ, ಇವಳಿಗೂ ಹುಡುಗ ಓಕೆ ಆಗಿದ್ನ? ಆಬ್ವಿಯಸ್ಲಿ ಓಕೆ ಆಗಿರ್ತಾನೆ, ಅವಳಿಗೆ ಗಂಡ ಬೇಜಾರಾಗಿರುತ್ತೆ, ಸೊ ಇನ್ನೊಬ್ನ ಜೊತೆ ಹೋಗಿರ್ತಾಳೆ ಅಷ್ಟೇನೆ. ಹೆಂಗೆ ಇವೆಲ್ಲ? ಐ ಡೋಂಟ್ ನೋ ಮಾ, ನನಗಂತೂ ಸಿಕ್ಕಾಬಟ್ಟೆ ಒಂಥರ ಆ ನ್ಯೂಸ್ ಕೇಳಿದಾಗಿಂದ ಏನಪ್ಪ ಹಿಂಗೂ ಇರ್ತಾರ ಅಂತ. ಜೊತೆಗೆ ಅಲ್ಲಿರೋರು ಅವನು ಕಂಪ್ಲೇಂಟ್ ಕೊಟ್ಟು ಅವನಿಗೆ ಕೊಟ್ಟಿರೋ ಪನಿಷ್ಮೆಂಟ್ ನೋಡ್ಬಿಟ್ರೆ ನೀನ್ ಫುಲ್ ಶಾಕ್ ಆಗ್ಬಿಡ್ತೀಯ. ಓ, ಇದು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ ನಾನು. ಏನ್ ಪನಿಷ್ಮೆಂಟ್ ಕೊಟ್ಟಿದ್ರು? ಬೋಳ್ಸಿದ್ರ ತಲೆನಾ? ಎಕ್ಸಾಕ್ಟ್ಲಿ, ಅವನ ತಲೆನೆಲ್ಲ ಬೋಳ್ಸ್ಬಿಟ್ಟು. ಇನ್ನೊಂದೇನ್ ಗೊತ್ತಾ, ಬೀರ್ ಯಾವ ಕಲರ್ ಇರುತ್ತೆ ಹೇಳು? ಬೀರ ಅಂದ್ರೆ ಎಣ್ಣೆ. ನಾನ್ ಕುಡ್ದಿಲ್ಲ. ಬ್ರೌನ್ ಕಲರ್ ಇರ್ಬೋದೇನು? ಲೇ, ರೆಡ್ ಆಬ್ವಿಯಸ್ಲಿ ನೋಡಿರ್ತೀಯ ತಾನೆ. ಡವ್ ಮಾಡ್ಬೇಡ ನೀನ್ ಇಲ್ಲಿ. ನಾ ಕುಡಿಯಲ್ಲ ನಾನು. ಓಕೆ, ಜಾಸ್ತಿ ಡವ್ ಮಾಡ್ಬೇಡ, ನೀನ್ ಕುಡಿಯಲ್ಲ, ನಾನು ಕುಡಿಯಲ್ಲ, ಹಂಗಂತ ಏನ್ ಕಲರ್ ಎಲ್ಲ ಗೊತ್ತಿದೆ, ಗೊತ್ತಿದ ತಕ್ಷಣ ಕುಡಿತಾರೆ ಅಂತಾನು ಅಲ್ಲ, ಆಯ್ತಾ? ಸೊ ಎಣ್ಣೆ ಯಾವ ಕಲರ್ ಇರುತ್ತೆ ಹೇಳು? ಬ್ರೌನ್ ಕಲರ್, ಒಂಥರ ಬ್ರೌನಿಶ್, ಲೈಟ್ ಗೋಲ್ಡ್, ರೆಡಿಶ್, ಗೋಲ್ಡ್ ಕಲರ್ ಇರುತ್ತಲ್ವಾ? ಸೊ ಅಂತ ಗೋಲ್ಡ್ ಕಲರ್ನ ಅದೇ ರೀತಿ ಕಾಣೋದು ಇನ್ನೊಂದ್ ಏನ್ ಹೇಳು? ಮೂತ್ರ. ಅಂದ್ರೆ ಈ ಜಗಳ ಆಡ್ಬೇಕಾದ್ರೆ ಮನೆಗಳಲ್ಲಿ ಹೆಂಡತಿರ್ ಗಂಡನ್ ಬೈತಾ ಇರ್ತಾರ ನೋಡು. ಹೌದು, ಆಗ ಪದ ಕೇಳಿದ್ದೆ ನನಗೆ. ಹೌದು, ಅದನ್ನ ಕುಡ್ಸಿದಾರಂತೆ ಅವನಿಗೆ. ತಲೆ ಎಲ್ಲ ಬೋರ್ಡ್ ಮಾಡಿಸಿ, ಊರ್ ತುಂಬಾ ಮೆರವಣಿಗೆ ಮಾಡಿಸಿ. ಉತ್ತರ ಪ್ರದೇಶ ಅಲ್ಲಿ ಕೇಳ್ತೀಯಾ, ಸಿಕ್ಕಾಬಟ್ಟೆ ಸ್ಟ್ರಿಕ್ಟು. ಒಂದ್ ಹುಡುಗ ಏನಾದ್ರು ಮಾಡ್ದೆ ಅಂದ್ರೆ ಸಿಕ್ಕಾಬಟ್ಟೆ ಫುಲ್ ಆಕ್ಷನ್ಸ್ ತಗೊಂತಾರೆ. ಅದೇ ರೀತಿ ಇಲ್ಲ ಆಗಿರೋದು. ಅವನಿಗೆ ಸರಿಯಾಗಿ ಬೈದು, ಸರಿಯಾಗಿ ಹೊಡೆದು, ಹಿಂಸೆ ಎಲ್ಲ ಕೊಟ್ಬಿಟ್ಟಿದಾನಂತೆ. ಆ ಹುಡ್ಗಂಗ್ ಏನೋ ಹಂಗ್ ಮಾಡಿದ್ರು. ಆಂಟಿಗೆ ಬುದ್ಧಿ ಇರ್ಲಿಲ್ವಾ ಅಂತ? ಆಂಟಿಗ್ ಬುದ್ಧಿ ಇದ್ದಿದ್ರೆ ಆಯಮ್ಮ ಯಾಕೆ ಹಿಂಗ್ ಮಾಡ್ತಾ ಇದ್ಲು? ಸೊ ಆಂಟಿಗೆ ಅವ್ರು ಓಡೋಗೋ ಟೈಮಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಇಬ್ರು ಗಂಡನ್ ಬಿಟ್ಟು ಓಡೋಗಕ್ ಪರಾರಿ. ಅವಳು ಗಂಡನ್ ಬಿಟ್ಟಿದ್ದಾಳೆ, ಓಕೆ. ಇವನಿಗೆ ಯಾರು ಇಲ್ಲ. ಇವನ್ ಹುಡುಗ ಏನಕ್ಕೆ ಲವ್ ಮಾಡ್ತಾನೋ ಗೊತ್ತಿಲ್ಲ. ಮೇ ಬಿ ಕೆಲವೊಂದು ಅಟ್ರಾಕ್ಷನ್ ಇರುತ್ತೆ, ಬೇರೆ ಬೇರೆ ತರದ ಅಟ್ರಾಕ್ಷನ್ಸ್ ಗಳಿರುತ್ತಲ್ಲ. ಸೊ ಆ ರೀತಿ ಇವನು ಅಟ್ರಾಕ್ಟ್ ಆಗಿದ್ದಾನೆ ಆಂಟಿಗೆ. ಸೊ ಆಂಟಿನ ಲವ್ ಮಾಡಿ ಈ ರೀತಿ ಪಜಿತಿ ಪಟ್ಟಿದ್ದಾನೆ ನೋಡು. ಈಗ ಆಂಟಿದೇನೋ ಮದ್ವೆ ಆಗಿತ್ತು, ಲೈಫ್ ಓಕೆ. ಅವ್ನು ಗಂಡ ಸಾರಿ ಕೇಳಿದ್ರೆ ಬಿಟ್ಕೋತಾನೆ ಒಳಗಡೆ. ಸಾರಿ ಕೇಳಿದ್ರೆ ಯಾ ಗಂಡ ಬಿಟ್ಕೊಂತಾನಮ್ಮ? ಏನೋ ಕ್ಷಮೆ ಗಿಮೆ ಕೇಳಿ ಮಕ್ಳಿಗಿಕ್ಲಿದ್ರೆ ಆಂಟಿಗೆ ಜೀವನ ಹಾಳಾಗ್ಬಾರ್ದು ಅಂತ ಇದ್ ಮಾಡ್ಕೋಬಹುದು. ವಾಟ್ ಅಬೌಟ್ ದಟ್ ಗೈ?
ಅಲ್ವಾ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅವ್ನ ಲೈಫ್ ಸ್ಪಾಯ್ಲ್ ಆಯ್ತು. ಆಮೇಲೆ ಹೋಗ್ಲಿ ಬಿಡು, ಏನೋ ಒಂದು ರೂಮಲ್ಲಿ ಮಾಡಿರ್ತಾರೆ ಅಥವಾ ಇನ್ನೇನೋ ಒಂದು ರೂಮಲ್ಲಿ ನಡೆದಿರುತ್ತೆ ಆ ಘಟನೆ ಅಂದ್ರೆ ಓಕೆ. ಅದು ಊರ್ ತುಂಬಾ ಮೆರವಣಿಗೆ ಮಾಡಿದ್ದಾರೆ ಅವನನ್ನ. ಊರ್ ತುಂಬಾ ಮೆರವಣಿಗೆ ಮಾಡಿದ್ಮೇಲೆ ಅವ್ನ ಮಾನ ಮರ್ಯಾದೆ ಇರುತ್ತಾ? ಬೀದಿ ಪಾಲಾಗಿರುತ್ತೆ. ಆ ಹುಡ್ಗನ್ ಅಪ್ಪ ಅಮ್ಮನ ಗತಿ ಏನು? ಅಪ್ಪ ಅಮ್ಮನ ಗತಿ ಏನೋ ಇನ್ನೊಂದೇನೋ. ನನಗಂತೂ ಆ ನ್ಯೂಸ್ ಕೇಳ್ಪಟ್ಟೆ, ಅದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ ಆ ನ್ಯೂಸ್. ಇನ್ನೊಂದೇನ್ ಗೊತ್ತಾ, ಯಾವ ಸುದ್ದಿ ಇದ್ರು ಫಸ್ಟ್ ಗೊತ್ತಾಗದೆ ಸೋಷಿಯಲ್ ಮೀಡಿಯಾದಲ್ಲಿ. ಇವಾಗ ಸಿಕ್ಕಾಬಟ್ಟೆ ಅದು ಸಾಕಾಗೋಗಿದೆ ಕಣೆ ಸುದ್ದಿಗಳನ್ನ ನೋಡಿ ನೋಡಿ ನೋಡಿ. ಹೌದು ಹೌದು. ಇನ್ನೊಂದೇನಾದರೂ ಇನ್ನೊಂದು ವಿಚಾರ ಕೇಳ್ಪಟ್ಟೆ ಕಣೆ. ಆ್ಯಕ್ಚುಲಿ 41 ವರ್ಷ ಒಂದು ಆಕ್ಟ್ರೆಸ್. ಆ ಆಕ್ಟ್ರೆಸ್ ನೇಮ್ ಏನಾದ್ರು ಗೆಸ್ ಮಾಡ್ತೀಯಾ? ನಾನು ಫೋಟೋನೇ ತೋರಿಸ್ತೀನಿ. ಇರು ನಾನು ಗೆಸ್ ಮಾಡ್ತೀನಿ. ನಾನು ಆ ಸುದ್ದಿ ಓದ್ತಾ ಇದ್ದೆ. ಅವ್ರ ಹೆಸರು ಎಸ್ ಇಂದ ಏನೋ ಶುರುವಾಗುತ್ತಾ? ಹೆಸರು ಬರ್ತಿಲ್ಲ ಬಾಯಿಗೆ. ಅವ್ರು ಆಕ್ಟರ್ ಅನ್ಸುತ್ತೆ. ಈಗ 40 ವರ್ಷನ ಎಷ್ಟು ವರ್ಷ? 41 ವರ್ಷ. ಈಗ್ಲೂ ಸಖತ್ತಾಗಿದಾರಂತೆ. ಫ್ಯಾನ್ಸ್ಗಳು ಈಗ್ಲೂ ಅವ್ರ ಬ್ಯೂಟಿಗೆ, ಅವ್ರ ಸ್ಟ್ರಕ್ಚರ್ಗೆ ಫಿದಾ ಆಗೋಗಿದಾರಂತ. ಹೌದು ಕಣೆ, ಅವ್ರ ಸ್ಟ್ರಕ್ಚರ್ ನೋಡಿ ನಾನ್ 41 ವರ್ಷ ಅಂದ್ರೆ ನಂಬಕ್ಕೆ ಆಗಲ್ಲ ಗೊತ್ತಾ. ಆದ್ರೂ ನಮ್ ರಮ್ಯಾನ ಯಾರು ಬೀಟ್ ಮಾಡಕ್ ಆಗಲ್ಲ. ಅದು ನಿಜ ಬಿಡು. ರಮ್ಯಾನ ಯಾರು ಬೀಟ್ ಮಾಡಕ್ ಆಗಲ್ಲ. ನಮ್ ಸ್ಯಾಂಡಲ್ವುಡ್ ಕ್ವೀನ್ ಬೇರೆ ಅಲ್ವಾ, ಯಾರು ಬೀಟ್ ಮಾಡಕ್ ಆಗಲ್ಲ. ಆದ್ರೂ ಕಣ ಇವಳು ಸಕ್ಕದಾಗ ಸ್ಟ್ರಕ್ಚರ್ ಎಲ್ಲ ಮೇಂಟೈನ್ ಮಾಡಿದಾಳೆ. ಏನ್ ತಿಂತಾರೋ ಅದ್ ಏನ್ ಮಾಡಿಸ್ಕೊಂತಾರೆ, ಅದ್ ಹೆಂಗ್ ಅವ್ರ ರೂಟೀನ್ ಗಳನ್ನ ಮೇಂಟೈನ್ ಮಾಡೋದು ಅಂತ ನಾನು ಅದನ್ನೇ ಥಿಂಕ್ ಮಾಡ್ತಿದ್ದೀನಿ ಕಣೆ. ಏನಾದ್ರೂ ರಿಸರ್ಚ್ ಮಾಡ್ದ್ಯಾ? ಏನಾದ್ರೂ ರಿಸರ್ಚ್ ಮಾಡ್ದ್ಯಾ? ಅವ್ರನ್ನೇ ಕೇಳ್ಬೇಕೀಗ, ಅದೊಂದೇ ದಾರಿ ಉಳಿದಿರೋದು. ಇಲ್ಲ ಕಣೆ, ಏನ್ ಗೊತ್ತಾ, ಕೆಲವರೆಲ್ಲ ಟ್ರೀಟ್ಮೆಂಟ್ ತಗೊಂತಾರೆ, ಸ್ಕಿನ್ದು ಏನೇನೋ ಟ್ರೀಟ್ಮೆಂಟ್ಸ್ ತಗೊಂತಾರೆ, ಅಲ್ಟ್ರಾದು ಏನೇನೋ ಬಂದಿದೆ ಗೊತ್ತಾ. ನಾನು ಸ್ಕಿನ್ ಎಲ್ಲ ಕೇಳಿದೀನಿ. ಆದ್ರೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ. ನಮ್ಗೆಲ್ಲ ಎಲ್ಲಿ ಬರ್ಬೇಕು ಅಷ್ಟೊಂದು ಕಾಸ್ಟ್ಲಿ. ನಾವೇನ್ ಮಾಡಿಸ್ಕೊಳಕ್ಕಾಗುತ್ತೆ? ದೊಡ್ಡ ದೊಡ್ಡ ಆಕ್ಟರ್ಗಳು ಮಾಡಿಸ್ಕೋಬಹುದು. ಬಟ್ ಆದ್ರೂ ನಾವು ಒಂದ್ಸಲ ಟ್ರೈ ಮಾಡ್ಬೇಕು. ಟ್ರೈ ಮಾಡೋಣ ಒಂದ್ಸಲ. ಫ್ರೀ ಇದ್ದಾಗ ಹೇಳು, ಮತ್ತೆ ನೀನು ಮಾಡ್ಬೋದವಳು ಅಷ್ಟು ಚೆನ್ನಾಗಿ ಕಾಣೋದಕ್ಕೆ. ಅಂದ್ರೆ ಊಟ ಆಹಾರದ ವಿಚಾರದಲ್ಲಿ ಫುಡ್ ವಿಚಾರದಲ್ಲೂ ಇರ್ಬೇಕು. ಬಟ್ ಈ ಊರಿಗೆಲ್ಲ ಬೇಗ ಕಾಯಿಲೆಗಳು ಬರುತ್ತೆ ಈ ಆಕ್ಟ್ರೆಸ್ ಗಳಿಗೆಲ್ಲ. ಯಾಕೆ? ಹೌದು ಕಣೆ. ಮತ್ತೆ ಅವ್ರು ಸಿಕ್ಕಾಬಟ್ಟೆ, ನಾವು ನ್ಯಾಚುರಲ್ ಆಗಿರ್ತೀವಿ, ಅವ್ರ ನ್ಯಾಚುರಲ್ ಟೇಕಿಂಗ್ ಇರಲ್ಲ ಅವ್ರದ್ದು. ಆ ಡ್ರಿಂಕ್ಸ್ ಕುಡ್ದೆ, ಈ ಡ್ರಿಂಕ್ಸ್ ಕುಡ್ದೆ, ನನ್ನ ಫೇಸ್ಗೆ ಇದನ್ನ ಮಾಡ್ಕೊಂಡೆ, ಎಲ್ಲ ಕೆಮಿಕಲ್ಲು. ನಾವೇನ್ ಮಾಡ್ತೀವಿ, ದುಡ್ಡು ಖರ್ಚಾಗತ್ ಬಿಡು, ಯಾಕೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೋಬೇಕು, ಕಡ್ಲೆ ಇಟ್ಟು ನೀನ್ ಮೊನ್ನೆ ಕಡ್ಲೆ ಹಿಟ್ಟಿಂದ ಯಾವಾಗ್ಲೂ ಕಡ್ಲೆ ಹಿಟ್ಟೆ ಆ ತರ ಮಾಡ್ತೀಯ. ಅವ್ರು ಹಂಗಲ್ವಲ್ಲ, ಅದಕ್ಕೆ ಅವ್ರದ್ದು ಲೈಫ್ ಸ್ಪ್ಯಾನ್ ಕಮ್ಮಿ ಆಗ್ತಾ ಬರುತ್ತೆ. ಮತ್ ನಾವಂಗೆಲ್ಲ ಮಾಡ್ಸೋದ್ ಬೇಡ ಅಲ್ವಾ? ಬೇಡ ಕಣೆ. ಇನ್ನು ಏನೇ ಇಡು, ನಾನಂತೂ ಆ ಫೋಟೋಸ್ ನೋಡ್ದೆ, ಸಖತ್ತಾಗಿದೆ. ನೀನ್ ತೋರಿಸ್ಬೇಕು ಒಂದ್ಸಲ ನನಗೆ. ಆ ಫೋಟೋಸ್ ತೋರ್ಸಿದ್ರೇನೆ ಸಮಾಧಾನ ನಿನ್ನ ಹತ್ರ. ನಾನು ನಿನಗೆ ತೋರ್ಸಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಕಣೆ ಭೂಮಿ. ನಾನು ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ ಗೊತ್ತಾ. ಫೋಟೋಸ್ ನೋಡ್ಬಿಟ್ರೆ. ಈ ಫೋಟೋ ಶೂಟ್ ಮಾಡ್ಸೆ ನೀನು ಒಂದು? ನಾನು ಬೇಜಾನ್ ಮಾಡ್ಸಿದೀನಿ ಕಣೆ. ಅಲ್ಲ, ಇವಳ ತರ ಒಂದ್ ಫೋಟೋ ಶೂಟ್. ಇವಳ ತರ ಎಲ್ಲ ಮಾಡ್ಸಲ್ಲಪ್ಪ, ಅಷ್ಟೇ. ನನ್ನ ಯಜಮಾನ್ರು ಬೈದ್ ಬಿಡ್ತಾರ ಆಮೇಲೆ. ನೋಡು ಎಷ್ಟು ಚೆನ್ನಾಗಿದೆ ಫೋಟೋಸು. ಎಷ್ಟು ಹಾಟ್ ಆಗಿದ್ದಾಳೆ. 41 ವರ್ಷದ ತರ ಕಾಣ್ತಿಲ್ಲ. ಎಷ್ಟು ಚೆನ್ನಾಗಿದ್ದಾಳೆ ನೋಡು. ಔಟ್ಫಿಟ್ ಅಷ್ಟೇ ಕಣೆ. ಔಟ್ಫಿಟ್ ಚೆನ್ನಾಗಿ. ಅವಳ ಸ್ಕಿನ್ ನೋಡ್ದ್ಯಾ? ಅವಳ ಸ್ಕಿನ್ ನೋಡ್ದ್ಯಾ ಎಷ್ಟು ಬ್ರೈಟ್ ಆಗಿದೆ ಕಣೆ. ಪೋಸ್ ಹೆಂಗ್ ಕೊಟ್ಟಿದ್ದಾಳೆ ನೋಡು. 41 ಆದ್ರೆ ನಾವ್ ಹಿಂಗ್ ಹೋಗಿ ಹಿಂಗೇನಾರು ಒಂದ್ ಕೆಲ್ಸ ಎತ್ತಿಟ್ವಿ ಅಂದ್ರೆ ಸುಸ್ತಾಗ್ಬಿಡುತ್ತೆ ಅಂತೀವಿ. ಈ ಏಜ್ಗೆನೆ ನಮ್ಗೆ ಎಷ್ಟಿರ್ಬೋದಮ್ಮ, ಒಂದ್ 25-30 ಇರ್ಬೋದು. ಚೆಕಪ್ ಮಾಡಿಸ್ತಿರ್ತಾರ ಕಣೆ ಎವ್ರಿ ಮಂತ್ ಅನ್ಸುತ್ತೆ. ಏನೇ ಹೇಳ ಸಕ್ಕತ್ತ. ಈ ಔಟ್ಫಿಟ್ ಎಲ್ಲಿ ಡಿಸೈನ್ ಮಾಡಿಸೋದ್ಲು ಅಂತ. ಅವ್ರಿಗೆಲ್ಲ ಡಿಸೈನರ್ಸ್ ಇರ್ತಾರೆ. ಅಷ್ಟು ಗೊತ್ತಿಲ್ವಾ ನಿಂಗೆ? ಇಷ್ಟೆಲ್ಲ ಗಾಸಿಪ್ ಮಾಡ್ತೀಯಾ? ಡಿಸೈನರ್ಸ್ ಇರ್ತಾರ ಕಣೆ. ನೀನು ಹೇಳಿದೆ ತಾನೆ ಮೊನ್ನೆ ಒಂದ್ ಶೂಟ್ ಮಾಡ್ಸಿದ್ದೆ ಪಿಂಕ್ ಗೌನ್ ಅಲ್ಲಿ. ಡಿಸೈನರ್ ಇದಾರೆ ಬೇಬಿ. ಆದ್ರೆ ಇವಳು ಎಲ್ಲಿ ಈ ತರದ ಔಟ್ಫಿಟ್ಸ್ ಎಲ್ಲ ಎಲ್ಲಿ ಮಾಡ್ತಾಳೆ? ಇನ್ಸ್ಟಾಗ್ರಾಮ್ ಅಲ್ಲಿ ಕೆಳಗಡೆ ಹಾಕ್ತಾರ ಕಣೆ. ಓಕೆ, ಡ್ರೆಸ್ ಬೈ, ಕ್ಯಾಪ್ಚರ್ಡ್ ಬೈ. ಸೊ ಈ ತರ ಆಗ್ತಾರೆ, ಗೊತ್ತಾಗುತ್ತೆ ಅವಾಗ ಅನ್ಸುತ್ತೆ. ಎಕ್ಸಾಕ್ಟ್ಲಿ, ಹೌದು. ನನಗೆ ಇವಾಗ ಗೊತ್ತಾಗ್ತಾ ಇದೆ. ಬಟ್ ಆದ್ರೂ ನೋಡು ಚೆನ್ನಾಗಿದ್ದಾಳಲ್ಲ. ಇಯರಿಂಗ್ಸ್ ಚೆನ್ನಾಗಿದೆ. ಈ ಡ್ರೆಸ್ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಕಣೆ. ಪೋಸ್ ನೋಡಿ ಏನ್ ಸಖತ್ತಾಗಿ ಕೊಟ್ಟಿದ್ದಾಳೆ ಕಣೆ ಪೋಸ್ ಎಲ್ಲ. ಕೊನೆಗೂ ನೀನ್ ಇನ್ನೂ ಅವಳ ಹೆಸರು ಹೇಳಲಿಲ್ಲ. ಶ್ರೇಯಾ ಸರಣ್ ಅಂತ ಅವ್ರ ಹೆಸರು. ನೀನ್ ಗೊತ್ತಿರುತ್ತೆ, ಸುಮಾರು ಸಿನಿಮಾ ಮಾಡಿದಾಳೆ. ಮೂವೀಸ್ ಎಲ್ಲ ನೋಡಿದೀನಿ ನಾನು. ಓಕೆ. ಆಮೇಲೆ ಇವ್ಳಿಗೆ ಆಲ್ರೆಡಿ ಮದುವೆ ಆಗಿದೆ ಅಂತೆ. 41 ವರ್ಷ ಆಗಿ ಮದುವೆ ಕೂಡ ಆಗಿದೆ. ಬಟ್ ಆದ್ರೂ ಕೂಡ ಎಷ್ಟು ಚೆನ್ನಾಗಿದ್ದಾಳೆ ನೋಡು. ಮಕ್ಕಳಾಗಿರ್ಬೋದಾ? ಗೂಗಲ್ ಮಾಡಿ ನೋಡು, ಸಿಗುತ್ತೆ.
ಬಿಡೆ ಅವ್ರ ಮನೆ ವಿಷಯ ನಮ್ಗೆ ಯಾಕೆ ಅಲ್ವಾ. ಬಟ್ ಆದ್ರೂ ಇದನ್ನ ನನ್ಗೆ ಹೇಳ್ಬೇಕು ಅನಿಸ್ತಾ ಆಯ್ತಾ ಈ ಸುದ್ದಿ ನಾನು ನಿನ್ನ ಹತ್ರ. ಹುಡ್ಗಿರಲ್ವಾ ಚೆನ್ನಾಗಿ ನಾವು ಹುಡ್ಗಿರ್ ನೋಡೇ ಇಷ್ಟೊಂದು ಇಂಪ್ರೆಸ್ ಆಗ್ತಿದೀವಿ. ಸಖತ್ತಾಗಿದ್ದಾಳೆ. ಹುಡುಗರು ಏನೇನ್ ಕಮೆಂಟ್ ಹಾಕಿದಾರ ಗೊತ್ತಾ? ಏನೊಂದೆರಡು ಓದೆ. ಅಯ್ಯೋ ದೇವ್ರೆ ಮೇಡಮ್ ನೀವು ತುಂಬಾ ಚೆನ್ನಾಗಿ ಲೈಕ್ ಇಂಗ್ಲೀಷಲ್ಲಿ ಹಾಕಿದ್ದಾರೆ, ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಓಕೆನಾ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನಿಮ್ಮ ಬ್ಯೂಟಿಗೆ ನಾನು ಫುಲ್ ಫಿದಾ ಆಗಿದ್ದೀನಿ. ಯು ಆರ್ ಲುಕಿಂಗ್ ಬ್ಯೂಟಿಫುಲ್, ಹಾಸಮ್. ಈಗೆಲ್ಲ ಅದು ಬೇರೆ ಟ್ರೆಂಡ್ ಆಯ್ತಲ್ಲ, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಓ ಮೈ ಗಾಡ್ ಅಲ್ವಾ? ಆ ಥರದ್ದೊಂದು ಡೈಲಾಗ್ಸ್ ಎಲ್ಲ ಹಾಕ್ತಿದ್ದಾರೆ ಹುಡುಗರಂತರೂ ಬಿದ್ದು. ಮೈಕೆ ಕಾಣಿಸ್ತಿಲ್ಲ? ಓ ಕಾಣಿಸ್ತಿದೆ. ಸುಮ್ಮನೆ ಪ್ರ್ಯಾಂಕ್ ಮಾಡ್ದ್ಯಾ? ನಿನ್ ತರ್ಲೆ ಬರೀ ಇದೇ ಕೆಲಸ ನಿಂದು. ಸರಿ ನೋಡ್ದ್ಯಾ ಬಿಡು, ಸಾಕು ಇಷ್ಟು. ನಾನ್ ನೆಕ್ಸ್ಟ್ ಫೋಟೋಶೂಟ್ ಮಾಡ್ಸಿದ್ದೆ. ನನಗೇನು ಗೊತ್ತಿಲ್ಲ, ನಿನಗೆ ಗೊತ್ತಿರ್ಬೋದಾ, ನೋಡಿದ್ಯಾ ಅಂತ ಅಷ್ಟೇ ಒಂದು ಕ್ಲೂ ಕೊಡ್ತೀನಿ, ಕಂಡಿಡಿ. ಹೇಳಮ್ಮ ನಿನ್ ಸುದ್ದಿ. ನೀನ್ ಡೈಲಿ ಹೆಂಗ್ ಓಡಾಡ್ತೀಯಾ? ನಾನು ನನ್ನ ಹಸ್ಬೆಂಡ್ ಜೊತೆ ಬೈಕಲ್ಲಿ ಹೋಗ್ತಿರ್ತೀನಿ. ಇಲ್ಲಿ ಕಣೆ, ಆಫೀಸಿಗೆ ಹೆಂಗ್ ಬರ್ತೀಯಾ ನೀನು? ಆಫೀಸಿಗೆ ಒಂದೊಂದ್ಸಲ ಮೆಟ್ರೋದಲ್ಲೂ ಬರ್ತೀನಿ ಕಣೆ ನಾನು. ಅದೇನೋ ಗೊತ್ತಿಲ್ಲ ಕಣೆ, ನಂಗೆ ಮೆಟ್ರೋ ಶುರುವಾದಾಗಿಂದ ಮೆಟ್ರೋ ಅಂದ್ರೆ ಭಯ. ಮೆಟ್ರೋದಲ್ಲಿ ಆಲ್ಮೋಸ್ಟ್ ನಾ ಕಂಡಂಗೆ ಎಲ್ಲಾ ಫೆಸಿಲಿಟೀಸು ಇದೆ. ಕ್ಯಾಮ್ರಾ ಇದೆ, ಬಸ್ಗಳಲ್ಲಿ ಆ ವ್ಯವಸ್ಥೆ ಮೊದ್ಲು ಇರ್ಲಿಲ್ಲ, ಬಟ್ ಈಗ ಅದೆಲ್ಲ ಇದೆ ಅಲ್ವಾ. ನಾನ್ ಮೆಟ್ರೋದಲ್ಲಿ ತುಂಬಾ ಅಡ್ಡಾಡ್ತೀನಿ ಕಣೆ, ನೀನ್ ಅಡ್ಡಾಡಲ್ವಾ? ನಾನ್ ಅಡ್ಡಾಡಲ್ಲ, ಅದ್ ಯಾಕೋ ಗೊತ್ತಿಲ್ಲ ಕಣೆ, ನಂಗೆ ಈಗಿನ ವರ್ಗೂನು ಮೆಟ್ರೋ ಅಂದ್ರೆ ಭಯ. ಮೆಟ್ರೋ ಭಯನಾ? ಭಯ ಯಾಕೆ ಅಂತ ತುಂಬಾ ಸೇಫ್ಟಿ ಇರುತ್ತೆ ಕಣೆ, ಸೆಕ್ಯೂರಿಟೀಸ್ ಎಲ್ಲ ಇರ್ತಾರ ಅಲ್ಲಿ, ಎಂಪ್ಲಾಯೀಸ್ ಕೂಡ ಇರ್ತಾರ ಗೊತ್ತಾ? ಗೊತ್ತು ನಂಗೂನು, ಭಯ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ಚಿನ್ನು ಮೆಟ್ರೋಲ್ ಹೋಗೋಣ, ಚಿನ್ನು ಮೆಟ್ರೋದಲ್ಲಿ ಹೋಗೋಣ ಅಂತ. ಆದ್ರೂ ನಮ್ಮಮ್ಮನ ಹೇಳಿ ಈ ಕ್ಯಾಬು, ಓಲಾ, ರ್ಯಾಪಿಡೋ ಇಂಥವ್ನ ಬುಕ್ ಮಾಡ್ತೀನಿ ಹೊರತು ಮೆಟ್ರೋ ಕಡೆಗೆ ಹೋಗೋದೇ ಇಲ್ಲ ನಾನು ಜಾಸ್ತಿ. ಏನೋ ಕಣೆ, ನಂಗೆ ಮೆಟ್ರೋ ತುಂಬಾ ಇಷ್ಟ ಆಕ್ಚುಲಿ. ಮೆಟ್ರೋ ಮಹಿಳೆಯರಿಗೆ ಸೇಫ್ ಅಲ್ಲ ಅಂತ ನಾನು ಎಲ್ಲಾ ಕಡೆ ಓದ್ತಾ ಇದ್ದೆ. ಇಲ್ಲ ಕಣೆ, ನಾನು ಹೋಗ್ತೀನಲ್ಲ ಮೆಟ್ರೋ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. 5 ನಿಮಿಷ ಆಗಿರಲ್ಲ, 10 ನಿಮಿಷ ಆಗಿರಲ್ಲ, ಆಲ್ರೆಡಿ ಇಲ್ಲಿಂದ ನಾನು ಮೆಜೆಸ್ಟಿಕ್ ಅಲ್ಲಿ ಇರ್ತೀನಿ. 1 ನಿಮಿಷ 2 ನಿಮಿಷ. ನೀನು ಟೈಮ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಸೇಫ್ಟಿ ಬಗ್ಗೆ ಅದೇನೋ ಕಣೆ ತುಂಬಾ ಭಯ. ಸೇಫ್ಟಿನೂ ಎಲ್ಲಾ ಕಡೆ ಇರ್ತಾರಲ್ಲ ಭೂಮಿ, ಸೆಕ್ಯೂರಿಟೀಸ್ ಎಲ್ಲ ಇರ್ತಾರೆ, ಎಂಟ್ರೆನ್ಸ್ ಎಲ್ಲ ಏನೇನೋ ಚೆಕ್ ಮಾಡ್ತಿರ್ತಾರೆ, ಎಷ್ಟು ಸೇಫ್ಟಿ ಇರುತ್ತೆ ಯೋಚನೆ ಮಾಡ್ತಾರೆ. ಈಗ ಮೆಟ್ರೋದಲ್ಲಿ ನಿನ್ನೆ ಒಂದ್ ಘಟನೆ ಆಗಿದೆ, ನೀನ್ ನೋಡಿರ್ಬೋದು. ನೋಡಿದ್ಯಾ? ಗೊತ್ತಾಯ್ತು ಬಿಡು. ಅದಾದ್ಮೇಲೆ ಮೆಟ್ರೋದಲ್ಲಿ ಹೋಗಕ್ ಭಯ ಕಣೆ, ಅದನ್ನ ಕೇಳೋಕು ಒಂಥರ ಅನ್ಸುತ್ತೆ. ನಾವು ಹುಡುಗಿ ಅದೆಷ್ಟು ಕೆಟ್ಟದಾಗಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾಳ. ನಾವೇ ಆ ಜಾಗದಲ್ಲಿ ಇದ್ದಿದ್ರೆ ಎಷ್ಟು ನೋವಾಗಿರಲ್ಲ. ಈಗ ಅವಳು ಎಷ್ಟು ಮೆಂಟಲ್ ಡಿಸ್ಟರ್ಬ್ ಆಗಿರಲ್ಲ ಅಲ್ವಾ? ಹೌದು ಬೇಬಿ, ಕಮಾನ್ ಯಾ, ಎಷ್ಟು ಡಿಸ್ಟರ್ಬ್ ಆಗಿರ್ತಾಳೆ ಅಂತ ಕೇಳ್ತಿಯಲ್ಲ. ನಾವು ಜಸ್ಟ್ ನಾವು ಊಹೆ ಮಾಡ್ಕೊಂಡ್ರೆ ಎಷ್ಟು ಬ್ಯಾಡ್ ಆಗಿ ಫೀಲ್ ಆಗ್ತಾ ಇದೀವಿ. ಇದನ್ ಕೇಳ್ತೀಯಾ? ಅಲ್ಲ, ಅವನಿಗೇನಾದ್ರು ತಲೆಗಿಲ್ ಕೆಟ್ಟಿತ್ತ ಅಂತ? ಏನೋ ತಲೆ, ಮೇ ಬಿ ಮೆಂಟಲಿ ಅಪ್ಸೆಟ್ ಆಗಿರ್ತಾರಲ್ಲ, ಆತರ ಮಾಡ್ತಾರೆ. ಸೊ ದಟ್ ನೀನ್ ಪಬ್ಲಿಕ್ ಅಲ್ಲಿ ಆತರ ಬಿಹೇವ್ ಮಾಡ್ಬೋದಾ? ಸಿ ವೆನ್ ಮೆಂಟಲಿ ಅವರು ಅಬ್ಸೆಂಟ್ ಇದ್ದಾಗ ಆ ಥರದ್ದು ಮಾಡೋ ಅಂತ ಒಂದು ಕೆಲಸ ಆಗಿರ್ಬೋದು ಅಂತ ನನಗೆ ಅನ್ಸುತ್ತೆ. ಆ ಯಪ್ಪಂಗೆ ಏನೋ ಗೊತ್ತಿಲ್ಲ ರಿಯಾಕ್ಟ್ ಮಾಡಿದನು. ಬಟ್ ಅವಳು ತುಂಬಾ ಬೇಜಾರ್ ಮಾಡ್ಕೊಂಡು ಆ ವಿಚಾರ ಹೇಳಿದಳು ಕಣೆ. ನಂಗೆ ತುಂಬಾ ಬೇಜಾರಾಗಿದೆ. ಏನು ಗೊತ್ತಾ, ಧೈರ್ಯ ತುಂಬಾ ಇಷ್ಟ ಆಯ್ತು ಕಣೆ. ಅವಳ ಧೈರ್ಯ ಹಿಂಗ ಹೇಳ್ಕೊಂಡಿದ್ದಾಳು ನೋಡೋಳು, ಅದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನಂಗೆ. ಓಕೆ, ತಿರುಗ್ತಿಯಲ್ಲೇ ಹಂಗೆ, ತಿರುಗೋದು ಅಂದ್ರೆ ಇಷ್ಟ, ಅದಕ್ಕೆ ಮೆಟ್ರೋದಲ್ಲಿ ತಿರುಗ್ತಾ ಇರ್ತೀನಿ. ಆದ್ರೂ ಈ ತರ ಸಿಚುವೇಶನ್ಸ್ ನಮ್ಗಳಿಗೆ ಅಥವಾ ನಮ್ಮ ಮನೆಗಳಲ್ಲಿ ಆದ್ರೆ ಹೆಂಗಿರುತ್ತೆ ನಮ್ಗೆ? ಓ ಮೈ ಗಾಡ್, ನಮ್ಮಮ್ಮ ಹೋಗ್ಲೇ ಬೇಡ ಅಂತಾರೆ ಮೆಟ್ರೋಗ. ಆಮೇಲೆ ಸೀರಿಯಸ್ಲಿ ನಮ್ಮಮ್ಮ ಆಕ್ಚುಲಿ ಆ ವಿಡಿಯೋ ನೋಡಿದ್ರಂತೆ. ಏನೇ ಆ ವಿಡಿಯೋದಲ್ಲಿ ನಮ್ಮ ಅಮ್ಮನ ತನಕ ನಮ್ಮಮ್ಮ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಇರ್ತಾರೆ ಆಯ್ತಾ. ಇವನ್ ನನ್ನ ಹಸ್ಬೆಂಡ್ ಕೂಡ ಇರ್ತಾರೆ. ಸೊ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ರು ಕಣೆ, ಮೆಟ್ರೋದೆಲ್ಲ ಅಡ್ಡಾಡ್ಬೇಕಾದ್ರೆ ಹುಷಾರಾಗಿರು ಅಂತ. ಇನ್ಸಿಡೆಂಟ್ ನೋಡಿದ್ಮೇಲೆ ಐ ಫೆಲ್ಟ್ ರಿಯಲಿ ಬ್ಯಾಡ್. ಅದೇನೋ ನಂಗೆ ಗೊತ್ತಿಲ್ಲ ಕಣೆ, ಅವಾಗಿಂದ ಅಂತ ಅಲ್ಲ, ನಿನ್ನೆ ಮೊನ್ನೆಯಿಂದ ಅಂತ ಅಲ್ಲ, ಯಾವಾಗ್ಲೂ ನಂಗೆ ಮೆಟ್ರೋ ಅಂದ್ರೆ ಭಯ. ಏನೋ ಒಂಥರ ನಾನು ಗುಹೆ ಒಳಗಡೆ ಹೋಗ್ತಿದ್ದೀನಿ ಅನ್ನೋ ಫೀಲ್ ಇರುತ್ತೆ ನನಗೆ. ಬಟ್ ಆ ಹುಡುಗಿ ಏನಂತ ಬರ್ದಿದ್ದಾಳೆ ಅಂತ ಗೊತ್ತಾ ಮೇಲಲ್ಲಿ, ನಂಗೆ ಈ ಥರ ತುಂಬ ಕೆಟ್ಟದಾಗಿ ಫೀಲ್ ಆಯಿತು, ನಾನು ಒಂದ್ಸಲ ಆ್ಯಕ್ಷನ್ ಮಾಡಿ ಹೇಳಿದೆ ಈ ಥರ ಮಾಡಬೇಡಿ ಅಂತ. ಸೊ ಆದರೂ ನಾನು ಕೇಳ್ದಲೇ ಅವನ ಒಂದು ಪ್ರೈವೇಟ್ ಪಾರ್ಟ್ಸ್ನ ಟಚ್ ಮಾಡಿಕೊಂಡು ಲೈಕ್ ಏನೋ ಒಂದು ಒಂದು 4 ಗೋಡೆ ಮಧ್ಯ ನಡೆಯುವಂಥದ್ದನ್ನ ಅವನು ಮಾಡ್ತಾ ಇದ್ದ. ಲೈಕ್ ಆ ಒಂದು ಪ್ರಕ್ರಿಯೆಯಲ್ಲಿ ಅವನು ಇನ್ವಾಲ್ವ್ ಆಗಿದ್ದ, ತೊಡಗಿದ್ದ ಅಂತ ಎಲ್ಲ ಬರ್ತಿದ್ಲು ಕಣೆ. ನನಗೂ ಆ ವಿಡಿಯೋ ನೋಡಿದ್ಮೇಲೆ ಶಾಕ್ ಗೊತ್ತಾ.
ಆಮೇಲೆ ಅದನ್ನೆಲ್ಲ ಆಬ್ವಿಯಸ್ಲಿ ಅದಷ್ಟೊಂದು ಸುದ್ದಿ ಆಗಿದೆ ಅಂದ್ಮೇಲೆ ಅದಕ್ಕೆ ಪೊಲೀಸ್ವರೆಗೂ ಹೋಗಿರುತ್ತಲ್ವಾ. ಹೋಗಿರುತ್ತೆ ಆಬ್ವಿಯಸ್ಲಿ ಅವ್ನ ಅರೆಸ್ಟ್ ಮಾಡಿರ್ತಾರೆ ಅನ್ಸುತ್ತೆ. ಮಾಡಿದ್ದಾರೆ, ಅರೆಸ್ಟ್ ಕೂಡ ಮಾಡಿದ್ದಾರೆ, ಅವನನ್ನ ತೆಗ್ದಾಕಿದ್ದಾರೆ, ಡಿಸ್ಮಿಸ್ ಕೂಡ ಮಾಡಿದ್ದಾರೆ. ಇಂಥವ್ರು ಇದ್ರೆ ಇನ್ನೇನೇನ್ ಆಗಲ್ಲ. ಅಲ್ಲ ಅವನು ಈ ಮಟ್ಟಕ್ಕೆ ಹೋಗಿದ್ದಾನೆ ಅಂದ್ರೆ ಅವ್ನಿಗೆ ಯಾರ್ದು ಭಯ ಇರ್ಲಿಲ್ವಾ ಅಂತ. ಹೌದು, ನಾನು ಅದೇ ಫೀಲ್ ಮಾಡ್ತಾ ಈಗ ನಾನು ಮೆಟ್ರೋದಲ್ಲಿ ಹೋದಾಗ ಒಂದು ಫೋಟೋ ಶೂಟ್ ಮಾಡ್ಸೋಣ ಅಂತ ಹೋಗಿದ್ದೆ ಕಣೆ. ಮೆಟ್ರೋದಲ್ಲಿ ಫೋಟೋ ಶೂಟಾ? ಕ್ಯಾಮ್ರಾ ಕೂಡ ಅಲೌ ಮಾಡಿರ್ಲಿಲ್ಲ. ಹೌದು ಕಣೆ, ಅದೆಲ್ಲ ಮಾಡಲ್ಲ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಬ್ಯಾಗಲ್ಲಿ ಚೆಕ್ ಮಾಡಿದಾಗ ಏನಾದ್ರು ಲೈಕ್ ಏನಾದ್ರು ಸ್ಟೀಲ್ ಐಟಮ್ಸ್ ಆ ಥರದ್ದೆಲ್ಲ ಇಟ್ಕೊಂತೀವಿ, ಚಾಕು ಲೈಕ್ ಆ ಥರದ್ದು ಏನಾದ್ರು ಒಂದು ಇಟ್ಕೊಂಡಿರ್ತೀವಿ, ಫ್ರೂಟ್ಸ್ ಕಟ್ ಮಾಡಕ್ಕೆ, ಅದನ್ನು ಕೂಡ ಬಿಡಲ್ಲ ಗೊತ್ತಾ. ಮೆಟ್ರೋ ಒಳಗಡೆ ಮೂವಿಂಗ್ ಟ್ರೈನ್ ಒಳಗಡೆ ತಿನ್ನೋ ಹಾಗಿಲ್ಲ. ನನ್ ಪ್ರಕಾರ ಇದಕ್ಕ ಅಂತವನ್ನೆಲ್ಲ ಹೋಲ್ಸ್ಕೊಂಡ್ರೆ ಅದೇನು ತಪ್ಪೇ ಅಲ್ಲ. ಮೇ ಬಿ ಟ್ರೈನ್ ಗಲೀಜ್ ಆಗ್ಬೋದೇ ಹೊರತು ಯಾರ ಮನಸ್ಸನ್ನು ಅಥವಾ ಯಾರನ್ನು ಮೆಂಟಲ್ ಆಗಿ ಯಾರನ್ನು ಹರಾಸ್ ಮಾಡ್ದಂಗ ಆಗಲ್ಲ ಅಲ್ವಾ ಅದು. ಹೌದು, ಬಟ್ ನನಗೇನೋ ಆ ಇನ್ಸಿಡೆಂಟ್ ನೋಡಿದ್ಮೇಲೆ ಒಂದ್ ಸ್ವಲ್ಪ ಮೆಟ್ರೋದಲ್ಲಿ ಇರೋರ್ನ ಯಪ್ಪ ಹಿಂಗೂ ಇರುತ್ತಾ ಅಂತ ಅನ್ಸ್ಬಿಡ್ತು. ಒಂದು ಈ ವೈಟ್ ಪೇಪರ್ ಮೇಲೆ ಒಂದ್ ಬ್ಲಾಕ್ ಮಾರ್ಕ್ ಇದ್ರು ನಮ್ಗೆ ಅದೇ ಕಾಣಿಸ್ತಾ ಇರುತ್ತಲ್ವಾ, ಹಂಗೆ ಹಾಕ್ಬಿಟ್ಟಿದೆ. ನಂಗಂತೂ ಸಾಕ. ನಾನು ಅದಕ್ಕೆ ನಿಂಗೆ ಹಂಗೆ ಗಾಸಿಪ್ ನ ಹಂಗೆ ಹೇಳೋಣ ಅಂತ ಅನ್ಕೊಂಡೆ. ಈ ತರ ಭಯ ನನಗೆ. ನೀನು ಹುಷಾರಾಗಿ ಓಡಾಡು, ಮೆಟ್ರೋದಲ್ಲೆಲ್ಲ ಓಡಾಡ್ಬೇಕಾದ್ರೆ. ನಾನು ಎಷ್ಟೇ ರಶ್ ಇರ್ಲಿ ಏನೇ ಇರ್ಲಿ BMTC KSRTCನೇ ಹತ್ತದು. ನಿಂದೆ ಬೆಸ್ಟ್ ಬಿಡೆ. ನಾನು ಏನ್ ಬೆಸ್ಟ್ ಬಾ ಒಂದ್ಸಲ KSRTC ನಿಂಗೆ ಗೊತ್ತಾಗುತ್ತೆ. BMTC KSRTC ಹೆಂಗ್ ತುಂಬಿರ್ತಾರ ಗೊತ್ತೇನೆ ಜನ. ಯಪ್ಪ ಸಾಕು. ಎಲ್ಲ ಫ್ರೀ ಬಸ್ ಪ್ರಭಾವ. ಏನ್ ಮಾಡ್ತೀಯ, ಇಲ್ಲಿ ಕೆಲ್ಸ ಮಾಡಿ ಸುಸ್ತಾಗಿರ್ತೀನಾ. ಸರಿ ಸೀಟ್ ಇದ್ರೆ ಏನೋ ಆರಾಮಾಗಿ ಕುತ್ಕೊಂಡ್ ಹೋಗೋಣ ಅಂದ್ರೆ ಅದು ಇಲ್ಲ ಕಣೆ. ಫ್ರೀ ಟಿಕೆಟ್ ಅನ್ನೋ ಕಾರಣಕ್ಕೆ ಸಿಕ್ಕಾಬಟ್ಟೆ ರಶ್ ಇರುತ್ತಲ್ಲ. ಹೋಗಷ್ಟು ಇದೇ ರೀಸನ್ಗೆ ನೋಡು ನಾನು ಮೆಟ್ರೋ ಪ್ರಿಫರ್ ಮಾಡ್ತಾ ಇದ್ದಿದ್ದು. ಇಂಥ ವಿಷಯದಲ್ಲಿ ಮೆಟ್ರೋ ರೀಚ್ ಆಗೋದು, ಟೈಮ್ ಉಳಿಸೋದ್ರಲ್ಲಿ ಬೇಗ ಎಲ್ಲ ಬೆಸ್ಟ್. ಬಟ್ ಈ ತರ ಸೆಕ್ಯೂರಿಟೀಸ್ ಲೈಕ್ ಅಲ್ಲಿರೋರೆ ಆತರ ನಡ್ಕೊಂಡಾಗ. ಆಮೇಲೆ ನಾನು ಓದಿದ್ದೆ ಕಣೆ, ಮೆಟ್ರೋದಲ್ಲಿ ಪ್ಯಾನಿಕ್ ಬಟನ್ ಇದೆ, ಅದನ್ನ ಟಚ್ ಮಾಡಿದ ತಕ್ಷಣ ಅಲ್ಲಿನ ಅಧಿಕಾರಿಗಳು ಬರ್ತಾರೆ ಅಂತ ಕೇಳಿದ್ದೆ, ಓದಿದ್ದೆ ಕೂಡ ನಾನು. ಬಟ್ ಅದೇನು ನಡೀಲಿಲ್ವಾ ಅಂತ. ಇಲ್ಲ, ಅದೇನು ನಡೆದಿಲ್ಲ. ಅವಳು ಆಕ್ಚುಲಿ ಡೈರೆಕ್ಟ್ ಆಗಿ ಮೇಲ್ ಮಾಡ್ಬಿಟ್ಟಿದ್ದಾಳೆ ಮೆಟ್ರೋ ಇವರಿಗೆ, ಸಿಬ್ಬಂದಿಗಳಿಗೆ, ಅಲ್ಲಿರೋರ್ಗೆ ಡೈರೆಕ್ಟ್ ಮೇಲ್ ಮಾಡ್ಬಿಟ್ಟಿದ್ದಾಳೆ. ನನ್ಗೆ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು, ಲೈಕ್ ಅವ್ನು ಪ್ರೈವೇಟ್ ಪಾರ್ಟ್ಸ್ ಮುಟ್ಕೊಳ್ಳೋದಾಗಿರ್ಬೋದು. ಅವನು ಅದೆಲ್ಲ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಅಬ್ವಿಯಸ್ಲಿ ಆಗಿದೆ. ಆ ವಿಡಿಯೋ ಕೂಡ ವೈರಲ್ ಆಗಿದೆ ಈಗ. ಆಕ್ಚುಲಿ ನಾನು ವಿಡಿಯೋ ನೋಡ್ಲಿಲ್ಲ, ಬರೀ ಸುದ್ದಿ ನೋಡಿದ್ದು. ಯಪ್ಪ, ಸುದ್ದಿ ಕೇಳಕ್ಕೆ ಅಷ್ಟು ಕೂಡ ಮಾಡಿದಾಳೆ ಆ ಹುಡುಗಿ. ವಿಡಿಯೋ ಮಾಡ್ಬಿಟ್ಟು ಹಾಕಿದಾಳೆ. ಧೈರ್ಯ ಮೆಚ್ಚಬೇಕು ಅಲ್ವಾ, ಮೆಚ್ಚಬೇಕು ಅವಳು. ನಾವುಗಳಾಗಿದ್ರೆ ಅಯ್ಯೋ ಯಪ್ಪ ಅಂದ್ಬಿಟ್ಟು ಅಲ್ಲೇ ಬಿದೋಗ್ತಿದ್ವೋ ಏನೋ ಕತೆ. ಹೌದು, ಒಟ್ನಲ್ಲಿ ನಿಜ. ನನ್ಗಂತೂ ಬೇಜಾರಾಗ್ತದೆ ಕೆಲವು ಸುದ್ದಿಗಳನ್ನ. ಅಯ್ಯೋ ಜನರಿಗೆ ಹೇಳ್ಬೇಕಪ್ಪ ಈ ತರ ಆತರ ಅನ್ಸುತ್ತೆ. ಇನ್ ಕೆಲವು ಸುದ್ದಿಗಳನ್ನ ಅಯ್ಯೋ ಹೇಳದೇ ಬೇಡ. ಬಟ್ ಆದ್ರೂ ಈ ತರದಕ್ಕೆಲ್ಲ ಈ ತರ ಮಾಹಿತಿ ಕೊಟ್ರೆ ಅಟ್ಲೀಸ್ಟ್ ಜನಗಳು ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು ಅಲ್ವಾ. ಅದು ನಾವು ಗಾಸಿಪ್ ಮಾಡ್ಕೊಂಡೆ ಒಳ್ಳೆ ವಿಷಯ ಮಾತಾಡ್ತಾ ಇದೀವಿ. ಗಾಸಿಪ್ ಅಂದ್ರೆ ನಾವೇನ್ ಕೆಟ್ಟದ್ ಗಾಸಿಪ್ ಮಾಡ್ತಾ ಇದೀವ? ಇಲ್ಲ, ಜನಗಳಿಗೆ ಒಂಚೂರು ರೀಚ್ ಆಗ್ಬೇಕು, ಅವ್ರಿಗೆ ಅದರಿಂದ ಉಪಯೋಗ ಆಗ್ಬೇಕು, ಆ ತರದ ಗಾಸಿಪ್ಗಳು ಮಾಡ್ತಾ ಇದೀವಿ. ನಂಗೆ ಮೆಟ್ರೋ ಅಂದ ತಕ್ಷಣ ಇನ್ನೊಂದು ಇನ್ಸಿಡೆಂಟ್ ನೆನಪಾಯ್ತು. ಈಗ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಅವ್ನಿಗೆ ಏನೇ ಬಂದಿತ್ತು ನಾನು ನೋಡ್ತಾ ಇದ್ದೆ. ನನಗೆ ಆ ಟ್ರೈನ್ ಬರ್ತಾ ಇದೆ ಆಯ್ತಾ, ಆ ಟ್ರೈನ್ ಪರ್ಪಲ್ ಮೆಟ್ರೋ ಅದು, ಲೈನ್ ಇರುವಂತ ಮೆಟ್ರೋ ಅದು. ಸೊ ಹಿಂಗ್ ಬರ್ತಾ ಇದ್ದಾನೆ, ಅವ್ನ ಅದು ನೋಡಿದ ತಕ್ಷಣ ಜಿಗ್ಬಿಟ್ಟಿದಾನಂತೆ ಕಣೆ. ನೋಡಿದ ತಕ್ಷಣ ಹಾರ್ಬಿಟ್ಟಿದಾನೆ ಮೆಟ್ರೋ ಇದಕ್ಕೆ. ಸುಮಾರು 2:30 ಏನೋ ಅಂತೆ ಟೈಮು. ಇವತ್ತು ನಡೆದಿರೋದಲ್ಲ? ಮಾರ್ಚ್ ಇವತ್ತೇ ನಡೆದಿರೋದು. ಕರೆಕ್ಟು, ಇವತ್ತೇ ನಡೆದಿರೋದು. ಸುಮ್ನೆ ಅವನೇನೋ ಬರ್ತಾ ಇದ್ದಾನೆ, ಮಧ್ಯಾಹ್ನ ಅಂತೆ ಟೈಮ್ ಆಯ್ತಾ. ಸುಮ್ನೆ ಯಾರು ಇಲ್ಲ, ಏನು ಪಾಪ ನಿಂತಿದ್ದಾನೆ ಬಿಡು ಅಂತ ಅನ್ಬಿಟ್ಟು ಅಲ್ಲಿರೋ ಜನಗಳು ಸುಮ್ನೆ ಇದ್ದಾರೆ. ಅದು ಟ್ರೈನ್ ಬರ್ತಾ ಇದ್ದಂಗೆನೆ ಆ ಮನುಷ್ಯ ಅಲ್ಲಿಗೆ ಜಿಗ್ದಿದ್ದಾನೆ. ಆಮೇಲೆ ಏನು ಗೊತ್ತೂ ಆಗಿಲ್ಲ, ಲೈನ್ ಏನೋ ಮಾಡ್ತಾರೆ ಪೋ ಈ ತರ, ಈ ಗೆರೆ ದಾಟಿ ಅವ್ರು ಬರೋ ಹಾಗಿಲ್ಲ ಅಂತ ಲೈನ್ ಮಾಡ್ತಾರಲ್ಲ. ಮತ್ತೆ ಅವ್ನು ಹೆಂಗ್ ಹೋದ ಮೀರಿಯ ಅಧಿಕಾರಿಗಳನ್ನೆಲ್ಲ ಹಾರ್ಬಿಟ್ಟಿದಾನ ಅವನು. ಹೌದು, ಅಲ್ಲಿ ಯಾರು ಇಲ್ದೇ ಇರೋಂತ ಸಂದರ್ಭದಲ್ಲಿ ಅವನು ಜಿಗ್ದ್ ಬಿಟ್ಟಿದಾನ ಅಲ್ಲಿಗೆ. ಅವ್ನು ಬಂದಿದ್ದಾನ ಆಯ್ತಾ, ಅಲ್ಲಿ ಯಾರು ತಡಿಯಕ್ ಆಗಲ್ಲ. ಹಿಂಗ್ ಅದು ಟ್ರೈನ್ ಬರ್ತಾ ಇದೆ, ಅವ್ನು ಡೈರೆಕ್ಟ್ ಆಗಿ ಹಾರಿದಾನ. ಶಕ್ತಿ ಇರಲ್ಲ ಕಣೆ, ಹಂಗೆ ಹಾರ್ಬಿಟ್ಟಿದಾನೆ. ಸೊ ಅದು ಆನ್ ಸ್ಪಾಟ್ ಡೆತ್ ಆಗಿದೆ ಅವನಿಗ. ಅವನನ್ನ ಅಟ್ಲೀಸ್ಟ್ ಅಲ್ಲಿಂದ ಹೊರಗೆ ತೆಗಿಯಕ್ಕೆ ಅಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಸಿಕ್ಕಾಪಟ್ಟೆ ಟ್ರೈ ಮಾಡಿ ತುಂಬ ಕಷ್ಟಪಟ್ಟು ಅವನನ್ನ ಹೊರಗಡೆ ತೆಗ್ದಿದಾರಂತೆ. ಸೊ ಅಷ್ಟರಲ್ಲಿ ಈಸ್ ಡೆಡ್. ಹಂಗಾರೆ ಟ್ರೈನ್ ಹೋಗಿದೆ ಅವನ ಮೇಲೆ? ಹೋಗಿದೆ ಅವನ ಮೇಲೆ ಟ್ರೈನು. ಅವನ ಮೇಲೆ ಟ್ರೈನ್ ಹೋಗಿದೆ. ಟ್ರೈನ್ ಹೋದ್ಮೇಲೆ ಅಲ್ಲಿರುವಂಥ ಸಿಬ್ಬಂದಿಗಳು ಹೋಗ್ಬಿಟ್ಟು ಅದನ್ನ ತೆಗಿಯಕ್ಕೆ, ಆ ಶವನ ತೆಗಿಯೋದಕ್ಕೆ ಟ್ರೈ ಮಾಡಿದ್ದಾರೆ. ಸೊ ತೆಗಿಯಕ್ಕೆ ಟ್ರೈ ಮಾಡಿದಾಗ
ಅಲ್ಲ On spot death ನನ್ಗೊಂದು ಥಾಟ್ ಬಂತು ಇವಾಗ. ಮೊನ್ನೆ ಆಯ್ತಲ್ಲ ಇನ್ಸಿಡೆಂಟ್ ಮೆಟ್ರೋದಲ್ಲಿ. ಮೊನ್ನೆ ಇನ್ಸಿಡೆಂಟ್ ಆಯ್ತು. ಅದೇ ಅವನೇ ಇವನಾ? ಇಲ್ಲ ಕಣೆ, ಅವನಲ್ಲ, ಇವನ್ ಬೇರೆಯವನು. ಇವಂದು ಸ್ಥಳ ಗೊತ್ತಿಲ್ಲ, ಪರಿಚಯ. ಅವನನ್ನ ಆಬ್ವಿಯಸ್ಲಿ ಅವನ್ ಹೆಂಗೆ ಇವನ್ ಆಗ್ತಾನೆ, ಚಾನ್ಸ್. ಅವ್ನು ಅಟ್ಲೀಸ್ಟ್ ಇವನ್ ಆಗಿದ್ರೆ ಹೋಗ್ಲಿ ಬಿಡು ಅಂತ ಬಿಡ್ಬೋದಿತ್ತು, ಖುಷಿಯಾಗಿ ಸುಮ್ನೆ ಆಗ್ತಿದ್ದ. ಒಳ್ಳೆ ಸುದ್ದಿ ಬಂತಪ್ಪ ಅಂತ. ಇವನ್ ಬೇರೆವನ್ ಆಕ್ಚುಲಿ. ಅವನ್ ಎಲ್ಲೋ ರೈಲ್ವೆ ಟ್ರ್ಯಾಕ್ ಬೀಳೋ ಬದಲು ಈ ಮೆಟ್ರೋ ಬಂದ್ಬಿದ್ದವನೆ ಅಷ್ಟೇ. ಇವನ್ಗೇನಿತ್ತೆ ಪ್ರಾಬ್ಲಮ್ ಹಂಗಾರೆ? ಇವನಿಗೇನಿತ್ತು, ಇನ್ನು ಸ್ಥಳ ಗೊತ್ತಿಲ್ಲ, ಅವನ ಬಗ್ಗೆ ಎಲ್ಲಿ ಹುಟ್ಟಿದಾನೆ ಏನು ಗೊತ್ತಿಲ್ಲ ಅಂತ. ಅದೆಲ್ಲ ಇನ್ಫಾರ್ಮೇಶನ್ ಪೊಲೀಸ್ ಅವ್ರು ಕಲೆಕ್ಟ್ ಮಾಡಕ್ಕೆ. ಇವ್ರುಗಳೆಲ್ಲ ಯಾಕೆ ಇಷ್ಟೊಂದು ಮೆಂಟಲ್ ಆಗಿ ಡಿಸ್ಟರ್ಬ್ ಆಗ್ಬಿಡುತ್ತಾರೆ, ವೀಕ್ ಮೈಂಡೆಡ್ಗಳು? ನನ್ಗೆ ಇಷ್ಟನೇ ಆಗಲ್ಲ. ಹೌದು, ವೀಕ್ ಆಗಿರಬಾರ್ದು ಮೆಂಟಲಿ. ಸೊ ಸ್ಟ್ರಾಂಗ್ ಆಗಿರ್ಬೇಕು, ಏನೇ ಬಂದರೂ ಫೇಸ್ ಮಾಡೋ ಥರ ಇರಬೇಕು. ಈ ಥರ ಆತ್ಮಹತ್ಯೆ ಎಲ್ಲ ಅಂತೂ ಮಾಡ್ಕೊಂಡ್ಲೇಬಾರ್ದು ಅಷ್ಟೇ. ಆತ್ಮಹತ್ಯೆ ಮಹಾಪಾಪ. ಸರಿ ಬಿಡು, ಏನೋ ಮೆಟ್ರೋ ವಿಚಾರದಲ್ಲಿ ಈಗ 2 ಬ್ಯಾಕ್ ಟು ಬ್ಯಾಕ್ ಆಯ್ತು. ಸೊ ಹಂಗಾಗಿ ಈ ವಿಚಾರನೇ ನಿನ್ನ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ನನಗೆ. ಮತ್ತೇನಾದ್ರೂ ಗಾಸಿಪ್ ಇದನಾ? ಹೇಳದ್ನಲ್ಲ, ನನಗೆ ಮೆಟ್ರೋ ವಿಷಯ ಸದ್ಯಕ್ಕೆ ಅಷ್ಟೇ ಗೊತ್ತಿದ್ದು. ಓಕೆ, ಮತ್ತಿನ್ನೇನು ಗಾಸಿಪ್ ಇಲ್ವಲ್ಲ? ಬರೋಣ ಮತ್ತೆ ಬರೋಣ ಗಾಸಿಪ್ ತಗೊಂಡಾಗಂದ್ರೆ. ಏನಂತ್ಯಾ? ಜನರಿಗೆ ಗಾಸಿಪ್ ಅಲ್ಲೂ ಏನಾದ್ರು ಸುದ್ದಿ ಮುಟ್ಬೇಕು ಅಷ್ಟೇ ನಮ್ಮ ಒಂದು ಇಂಟೆನ್ಷನ್ ಅಷ್ಟೇ. ಮುಗಿಸೋಣ. ಎಸ್, ಇದಿಷ್ಟು ಇವತ್ತಿನ ನಮ್ಮ ಗಾಸಿಪ್ ಆಗಿತ್ತು. ಮತ್ತಷ್ಟು ಗಾಸಿಪ್ಗಳ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್ ಬಾಯ್.